ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಅವರು 3 ಪ್ರೊಡ್ಯೂಸರ್ಸ್ ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ದ ಹಾರ್ಡ್ ವರ್ಕ್ ಇಸ್ ದೇರ್, ಎವ್ರಿ ಒನ್ಸ್ ಹಾರ್ಡ್ ವರ್ಕ್. All of them have put in maximum effort and finished the film within 6 months. I think that itself is a miracle, and I just want to thank everyone for this opportunity. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೋಹಿತ್ ಸರ್. ಆ್ಯಕ್ಚುಲಿ ನಾನು ಗುರು ಇಬ್ರು ಜೊತೆಲೇ ನಡೆಸ್ತೀವಿ ಅಂತಾನೆ ಅನ್ಕೊಂಡಿರಲಿಲ್ಲ ನಾನು. ಸೊ ಲೈಕ್ ದಟ್ ವಾಸ್ ಫಸ್ಟ್ ಆಫ್ ಆಲ್ ದಟ್ ವಾಸ್ ಅ ಸರ್ಪ್ರೈಸ್ ಬೇಸಿಕ್ಲಿ. ಸೊ ಆಮೇಲೆ ಅದು ಯಾವಾಗ ಹೇಳಿದ್ರು ನಾನು ಕತೆನೂ ಕೇಳಲಿಲ್ಲ, ಪಾತ್ರದ ಬಗ್ಗೆನೂ ಕೇಳಲಿಲ್ಲ. ಅವ್ರು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ. ಏನಾದರೂ ಒಂದು ಹ್ಯಾಪಿ ಮೂಮೆಂಟ್ ಈ ಸಕ್ಸಸ್ ಮೀಟ್ನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ. ಐ ಮೀನ್ ಲೈಕ್ ಡೂಯಿಂಗ್ ದಿಸ್ ಸಿನಿಮಾ ವಿತ್ ದಿಸ್ ಎಂಟೈರ್ ಟೀಮ್, ಅದು ಪ್ರತಿಯೊಂದು ವಿಷಯನೂ ಎಷ್ಟು ಪ್ರಿಪೇರ್ ಆಗಿದ್ರು ಅಂತಂದರೆ, ಆ್ಯಂಡ್ ಫಸ್ಟ್ ಆಫ್ ಆಲ್ 3 ಪ್ರೊಡಕ್ಷನ್ ಹೌಸಸ್ಸು ಆ್ಯಕ್ಚುಲಿ ಕೊಲಾಬ್ರೇಟ್ ಆಗಿ ಒಂದು ಸಿನಿಮಾ ಮಾಡೋದೇ ದೊಡ್ಡ ವಿಚಾರ. ಆ್ಯಕ್ಚುಲಿ ದಟ್ ಈಸ್ ಬೇಸಿಕ್ಲಿ ಲೈಕ್ ಇಟ್ ಆ್ಯಕ್ಚುಲಿ ಬೇಸಿಸ್ ಆನ್ ಟ್ರಸ್ಟ್ ಬೇಸಿಕ್ಲಿ. ಸೊ ಆ್ಯಕ್ಚುಲಿ ಲೈಕ್ ಸುಮಾರು ಜನ ಪ್ರೊಡ್ಯೂಸರ್ಸು ಹೊಸಬರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡು ಕಳ್ಕೊತಾ ಇದ್ದಾರೆ ಆ್ಯಕ್ಚುಲಿ. ಸೊ ಬಟ್ ಬೇಸಿಕ್ಲಿ ಲೈಕ್ ವೆನ್ ಯು ಸಿ ದಿಸ್ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೀಮ್ ವಿಚ್ ಇಸ್ ಆ್ಯಕ್ಚುಲಿ ವರ್ಕ್ ಟುಗೆದರ್, ಅಂದರೆ ಪ್ರತಿಯೊಂದು ಇನ್ ಹೌಸ್ ಪ್ರಿಪರೇಷನ್ ಇತ್ತು ಅವ್ರಿಗೆ. ಸೊ ಲೈಕ್ ಯಾರ್ದು ಅವರು ಲೈಕ್ ಒಪಿನಿಯನ್ ಆಗಲಿ ಇದು ತಗೊಳ್ಳೋ ಲೈಕ್ ಇರಲ್ಲ. ಸಿನ್ಸ್ ಆಲ್ 3 people were actually very experts like in terms of making cinema and releasing the cinema. First of all, ಸಿನಿಮಾ ಆದಮೇಲೆ ಲೈಕ್ ಪೋಸ್ಟ್ ರಿಲೀಸ್ ಬೇಸಿಕ್ಲಿ ಲೈಕ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ತುಂಬ ತಲೆಬೇಕು. ಸೊ ಹಾಗಾಗಿ ಹೂಎವರ್ಸ್ ಆ್ಯಕ್ಚುಲಿ ಕಮಿಂಗ್ ಲೈಕ್ ಹೊಸ ಪ್ರೊಡ್ಯೂಸರ್ಸ್ ಯಾರ್ಯಾರು ಬರ್ತಾರೆ, ಧೈರ್ಯವಾಗಿ ಬಂದು ಲೈಕ್ ಇಫ್ ದೇರ್ ಇಸ್ ಅ ಚಾನ್ಸ್, ಐ ಥಿಂಕ್ ಆಲ್ 3 ಪ್ರೊಡಕ್ಷನ್ ಹೌಸಸ್ ಆರ್ ಓಪನ್ ಫಾರ್ ಎವ್ರಿ ಒನ್. ಅವ್ರನ್ನ ಅಪ್ರೋಚ್ ಮಾಡಿ ಒಂದು ಒಪಿನಿಯನ್ ತೊಗೊಂಡು ಮುಂದುವರೆದ್ರೆ ಲೈಕ್ ಕನ್ನಡಲ್ಲಿ ಲೈಕ್ ಯು ವಿಲ್ ಆ್ಯಕ್ಚುಲಿ ಗೆಟ್ ಮೋರ್ ಸಕ್ಸಸ್ಫುಲ್ ಸಿನಿಮಾಸ್ ಅಂತ ನನ್ನ ಅನಿಸಿಕೆ. ಅದು ಬಿಟ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದೆ, ಇಟ್ ವಾಸ್ ಟೋಟಲ್ ಫನ್. ಲೈಕ್ ನಂದೊಂದು ಫ್ಯಾಮಿಲಿ ಇತ್ತು ಸಿನಿಮಾದಲ್ಲಿ. ಸಂಜನಾ, ನನ್ನ ತಂಗಿ, ದೊಡ್ಡ ತಂಗಿ ರಶ್ಮಿ, ಒಂದು ತಾಯಿ. ಆ್ಯಕ್ಚುಲಿ ಲೈಕ್ ಇಟ್ ಆ್ಯಕ್ಚುಲಿ ನಾನು ಆ ಥರ ಒಂದು ಪಾತ್ರ ನಾನು ಮಾಡಿರಲಿಲ್ಲ. ಸೊ ಥ್ಯಾಂಕ್ ಯು ರೋಹಿತ್ ಸರ್ for giving me that opportunity, and Karthik sir, Jayana, PRK, all these people. ನಾನು ಶುರು ಮಾಡಿದಾಗಿಂದ ಅವ್ರ ಜೊತೆಲಿದ್ದಾರೆ. ನನ್ನ ಫಸ್ಟ್ ಸಿನಿಮಾಗೂ ಐ ಮೀನ್ ಲೈಕ್ ಒಂದು ಫುಲ್ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದು ಜಯಣ್ಣನೇ ಫಸ್ಟು. ಸೊ ಶಿವ 143, ಧೀರೇನ್ ಜೊತೆ ಆದಮೇಲೆ ಇವಾಗ ಗುರು ಜೊತೆ, ಆ್ಯಂಡ್ PRK ಐ ಮೀನ್ ಲೈಕ್ ಅಶ್ವಿನಿ ಮೇಡಮ್ ಆ್ಯಂಡ್ ಪುನೀತ್ ಸರ್ ವಾಸ್ ಆಲ್ವೇಸ್ ದೇರ್. ಶುರುವಿಂದನೂ ನಾನು ಗುರು ಕೆಲಸ ಶುರು ಮಾಡಿದಾಗ್ಲಿಂದನೂ ಅವ್ರ ಜೊತೆಲಿ ಬೆನ್ನೆಲುಬಾಗಿದ್ರು. ರಾಘಣ್ಣ, ಥ್ಯಾಂಕ್ ಯು ಆಲ್ ಆಫ್ ಯು. ಇಟ್ಸ್ ಅ ಫ್ಯಾಮಿಲಿ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡ್ದಂಗೆ ನನಗೆ ಅನುಭವ ಆಗಿದ್ದು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಲೈಕ್ ದ ಸಿನಿಮಾಸ್ ಇಸ್ ಗೋಯಿಂಗ್ ವೆರಿ ಗುಡ್ ಇನ್ ಥಿಯೇಟರ್ಸ್. ಸೊ ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಟೀಮ್. ಗಾಡ್ ಬ್ಲೆಸ್ ಆಲ್ ಆಫ್ ಯು. ನಮ್ಮ ಪುನೀತ್ ರುದ್ರನಾಗ್ ಅವರು ತುಂಬ ಬಾರಿಟೋನ್ ವಾಯ್ಸ್ನಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರು. ಸಿನಿಮಾ ಮುಗಿದ್ಮೇಲೆ ನೀವೊಂದು ಮಾತು ಹೇಳಿದ್ರಂತೆ ರೋಹಿತ್ ಸರ್ಗೆ, ಸರ್ ಇಷ್ಟೊಂದು ಪಾತ್ರ ಇದೆಯಾ ನಂದು ಸ್ಕ್ರೀನ್ ಮೇಲೆ, ನಾನು ಯಾವುದೋ ಚಿಕ್ಕ ರೋಲ್ ಅಂತ ಅಂದ್ಕೊಂಡಿದ್ದೆ, ಇಷ್ಟು ಸ್ಕ್ರೀನ್ ಮೇಲೆ ಕಾಣಿಸ್ಕೊತೀನಿ ಅಂತ ಗೊತ್ತಿರಲಿಲ್ಲ ಅಂತ. ಹೌದು, ಡೆಫಿನೆಟ್ಲಿ. ಸೊ ಲೈಕ್ ಯಾವುದು ಕಟ್ ಮಾಡಿಲ್ಲ. ಥ್ಯಾಂಕ್ ಯು ಸರ್.